ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ರಜಕ್ಕೆ ಊರಿಗೆ ಹೋಗಿದ್ದೆ ಅಲ್ಲ, ಅದು ಯಾವ ಊರು ಅಂತಂದರೆ ನಮ್ಮ ಅಕ್ಕ ಅವರ ಊರು. ಆ ಊರಲ್ಲಿ ಭಾಳಷ್ಟು ವಿಶೇಷ ಸ್ಥಳಗಳಿವೆ. ಇದು ಈಗ ನಾನು ಹೋಗಿರೋದು ವಿಜಯದಾಸರ ಕಟ್ಟೆ. ಈ ವಿಜಯದಾಸರ ಕಟ್ಟೆ ಏನು ಅಂತೇಳಿ ಇದ್ರ ವಿಶೇಷ ಹೇಳ್ತೀನಿ. ಇದು ವಿಜಯದಾಸರ ರಚನೆ ಮಾಡಿದ ಹಾಡು ಕೇಳ್ತಿರಲ್ವ, ಡಿ ಡಿ ಆಡ್ಯಾನೆ ರಂಗ ಡಿ ಡಿ ಆಡ್ಯಾನೆ. ಇದು ವಿಜಯದಾಸರ ರಚನೆ ಮಾಡಿದ ಹಾಡು. ಆ ಡಿ ಡಿ ಹಾಡನ್ನೇ ಒಂದು ಹುಡುಗಿ ಹಾಡಿದ್ದ ಹಾಡು ಹಾಕ್ತಾರಲ್ವ, ಅದರಲ್ಲಿ ಮುಂಚೆಯಲ್ಲೇ ಅದರಲ್ಲಿ ಆ ಊರು ಯಾರು ಇದನ್ನು ರಚನೆ ಮಾಡಿದ್ದು, ಅದು ಊರಿನ ಹೆಸರೇನು ಅಂತೆಲ್ಲ ಅಲ್ಲಿ ಒಂದು ಮುಂದೊಂದು ಅದ್ರದ್ದೊಂದು ಹಾಡು ಕೊಡ್ತಾರೆ ನೋಡಿ. ಮತ್ತು ಅದರಲ್ಲಿ ಯಾವ ಊರಂತ ಹೇಳಿದ್ದಾರೆ. ಅದು ಚಿಕ್ಕಲ್ಪರ್ವಿ. ನಾವೆಲ್ಲ ಹೋಗಿದ್ದನು ಚಿಕ್ಕಲ್ಪರ್ವಿಗೆ. ಅದು ನಮ್ಮ ಅಕ್ಕರೂರು. ಬಟ್ ತುಂಬ ವಿಶೇಷವಾದ ಊರದು. ಎಷ್ಟು ವಿಶೇಷತೆಗಳಿದೆ ಆ ಊರಲ್ಲಿ ಅಂತಂದರೆ, ವಿಜಯದಾಸರ ಕಟ್ಟೆ ಇದೆ, ಅಲ್ಲಿ ರುದ್ರಮುನೀಶ್ವರ ಒಂದು ಮಠ ಇದೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ಊರು ಏನಂದರೆ ಆಂಧ್ರ ಕರ್ನಾಟಕ ಬಾರ್ಡ್ರ್ ಕೂಡ ಹೌದು. ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಹೋದರೆ. ಅದನ್ನು ನೆಕ್ಸ್ಟು ತೋರಿಸ್ತೀನಿ ನೋಡಿ. ಇನ್ಮೇಲೆ ಇರೋದು ವಿಜಯದಾಸರ ಕಟ್ಟೆ ಇದು. ಇಲ್ಲಿ ಅಧಿಕ ಮಾಸದಲ್ಲಿ ತುಂಬ ಪೂಜೆಗಳು ಕೂಡ ಮಾಡ್ತಾರೆ. ಬೆಳಗ್ಗೆ ಎಲ್ಲ ಹೋಮ ಹವನಗಳೆಲ್ಲ ಮಾಡಿದ್ದಾರೆ. ನಾವು ಆ್ಯಕ್ಚುಲಿ ಗುರುವಾರ ಇತ್ತಂತ ಅವತ್ತು ಸಾಯಂಕಾಲ ಹೋಗಿದ್ದೆವು. ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ನನ್ನ ಮಗ ಅಂತೂ ಯಾವ ಗುಡಿಗೆ ಹೋದ್ರೂ ಗಂಟೆ ಬಾರಿಸಲೇಬೇಕು. ಅವನು ಗಂಟೆ ಬಾರಿಸೋದಂದ್ರೆ ತುಂಬ ಖುಷಿ ಅವನಿಗೆ. ಪ್ರತಿಯೊಬ್ಬರು ಅವ್ನು ಎತ್ಕೋಬೇಕು, ಗಂಟೆ ಬಾರಿಸ್ತಾನೆ ಇರಬೇಕು. ಅಲ್ಲಿ ಏನೋ ವಿಜಯ ದಾಸ ಅನ್ನೋ ಒಂದಕ್ಕೆ ಅದ್ರದ್ದೆಲ್ಲ ಲ್ಯಾಂಗ್ವೇಜ್ ಸಾರಾಂಶ ಬರೆದಿದ್ರು. ಅದು ನನ್ನ ಮಗಳು ಓದ್ತಾ ಇದ್ಲು. ಇದು ನೋಡಿ, ಇದು ಅಲ್ಲಿ ಹೊಳೆ ಬರುತ್ತೆ. ನಮ್ಮ ತುಂಗಭದ್ರಾ ಡ್ಯಾಮಿಂದನೇ ನೀರು ಔಟ್ಫ್ಲೋ ಹೋಗ್ತಾವಲ್ಲ ಹೊಳೆಗೆ. ಆ ಹೊಳೆ ಅಲ್ಲಿ ನಮ್ಮ ಅಕ್ಕರ ಊರ ಹತ್ರನೇ ಬರುತ್ತೆ. ಅದು ಏನಪ್ಪ ಅಂದರೆ ಹೊಳೆ ದೂರ ಇದೆ, ಕಾಣಿಸಲ್ಲ. ಬಟ್ ನೀರು ಬಂತಂದರೆ ವಿಜಯದಾಸರ ಕಟ್ಟೆ ಕೂಡ ಮುಳುಗುತ್ತೆ ಮಳೆಗಾಲದಲ್ಲಿ, ಗೊತ್ತಾ? ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ಇದು ಕರ್ನಾಟಕ ಆಂಧ್ರ ಬಾರ್ಡರ್ಗೆ ಇದು ವಿಜಯದಾಸರ ಕಟ್ಟೆ ಬರುತ್ತೆ. ಇಲ್ಲಿ ಅದೇ ಅಶ್ವತ್ಥ ಕಟ್ಟೆ ಇದೆ, ವಿಜಯದಾಸರ ಕಟ್ಟೆ. ಅದು ಸುತ್ತಾಕೋಣ ಅಂತೇಳಿ ಎಲ್ಲರೂ ಸುತ್ತಾಕ್ತಾ ಇದ್ವಿ. ಅಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಶಾಂತವಾಗಿರುತ್ತೆ ಅಲ್ಲಿ ವಾತಾವರಣ. ಹೌದಾ? ಡಿ ಡಿ ಆಡ್ಯಾನೆ ಹಾಡು ಕೇಳಿದ್ರೆ ಸಾಲದ, ಅದ್ರ ಮೂಲ ಏನು ಅಂತ ತಿಳ್ಕೊಳ್ಳೋದು ತುಂಬ ಖುಷಿ ಆಗುತ್ತೆ. ಇದು ನಾವು ಹೋದಾಗೆಲ್ಲ ಆ ಊರಿಗೆ ರಜಕ್ಕೆ ಹೋದಾಗೆಲ್ಲ ವಿಜಯದಾಸರ ಕಟ್ಟೆಗೆ ಹೋಗೇ ಬರ್ತೀವಿ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಪೀಸ್ಫುಲ್ ಆಗಿರುತ್ತೆ. ನಮ್ಮ ಅಕ್ಕ ಬಂದಿರಲಿಲ್ಲ, ನಾನು, ನಮ್ಮ ಅಕ್ಕನ ಮಗಳು, ನನ್ನ ಮಗ, ನಮ್ಮ ಅಣ್ಣನ ಮಗನೂ ಬಂದಿದ್ದ. ಅವನೆಲ್ಲ ಹೊರಗಡೆ ಹೋದ. ನಾವಷ್ಟೇ 4 ಜನ ಹೋಗಿ ಎಲ್ಲ ಸುತ್ತಾಕ್ಕೊಂಡ್ಬಂದ್ವಿ. ಅಲ್ಲೆಲ್ಲ ಬಾ ಚಿಂಟು ಹಾಕೊಂಡು ಹೊಂಟಾರ ಅಕ್ಕನವ್ರು ನೋಡಿ. ಅಲ್ಲಿ ಒಬ್ರು ಪೂಜಾರಿ ಹೇಳ್ತಾ ಇದ್ರು, ಅಲ್ಲಿ ಹೋಮ ಮಾಡೋ ಮನೆ ಇದೆ ನೋಡಿ, ಅದನ್ನು ಕೂಡ ವಿಡಿಯೋ ತಿಕ್ಕಿದ್ರೆ ತಕ್ಕೊಳ್ರಿ. ಆಮೇಲೆ ಗೋಶಾಲೆ ಇದೆ ಇಲ್ಲಿ, ಅಲ್ಲಿ ಕೂಡ ಹೋಗಿ ವಿಡಿಯೋ ಮಾಡ್ಕೊಳ್ಳಿ ಅಂತೆಲ್ಲ ತುಂಬ ಎನ್ಕರೇಜ್ ಮಾಡ್ತಾ ಇದ್ರು. ಹಾಗಾಗಿ ನಾವು ಹೋಮ ಮಾಡೋ ರೂಮಿಗೆ ಹೋಗ್ತಾ ಇದ್ದೀವಿ ನೋಡಿ. ಇದೆ ಅಧಿಕ ಮಾಸದಲ್ಲಿ ತುಂಬ ಚೆನ್ನಾಗಿ ಹೋಮ ಹವನಗಳೆಲ್ಲ ಮಾಡ್ತಾರೆ. ನಾವು ಹೋದ ವರ್ಷ ನಮ್ಮನೆಯವರು ಹೇಳಿ ಇಲ್ಲಿ ಹೋಮ ಮಾಡಿಸಿದ್ರು. ಈ ಸರಿ ಕೂಡ ನಾನು ವಿಜಯದಾಸರ ಕಟ್ಟೆಗೆ ಹೋಗ್ತಾ ಇರೋದು ನಮ್ಮ ಮನೆಯವ್ರಿಗೆ ಹೇಳಿದ್ದಿಲ್ಲ. ಹೋಗಿ ಬಂದ್ವಿ ಅಂತ ನೈಟ್ ಹೇಳಿದ್ಮೇಲೆ ಅಂದರು, ನಾವು ಒಂದು ಹೋಮ ಮಾಡಿಸ್ಬೇಕಲ್ಲ, ನಾವು ಅಧಿಕ ಮಾಸದ ಹೋಮ ಮಾಡಿಸೋಣ, ನೀನು ಅಲ್ಲಿ ಕಟ್ಟೆಗೆ ಹೋದಾಗ ಹೇಳ್ಬೇಕಿಲ್ಲ ಅಂದರು. ಆಮೇಲೆ ಮತ್ತೆ ಇಲ್ಲಿ ಹೇಳ್ರಿ ಬರ್ಸೋಣ ಅಂತ ಹೇಳಿದೆ. ಇವರೇ ನೋಡಿ ವಿಜಯದಾಸರು. ಇವರೇ ಡಿ ಡಿ ಹಾಡನ್ನು ರಚನೆ ಮಾಡಿದವರು. ಇಲ್ಲಿ ತುಂಬ ನಡೆಯುತ್ತೆ ಇವ್ರದ್ದು ಪವಾಡಗಳಾಯಿತು. ಬಟ್ ಇಲ್ಲಿ ಏನೋ ಒಂಥರ ಚೆನ್ನಾಗಿದೆ ನೋಡಿ. ಹೋಮ ಎಲ್ಲ ಮಾಡಿದ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಎಲ್ಲ ಭಾಳಷ್ಟು ಜನ ಸೇರಿ ಹೋಮ ಮಾಡಿರ್ತಾರೆ. ನಾವು ಸಾಯಂಕಾಲ ಹೋದೋದಕ್ಕೆ ಯಾರೂ ಇದ್ದಿಲ್ಲ ಅಲ್ಲಿ, ಅಷ್ಟೊಂದು ಜನ ಎಲ್ಲ ಕ್ಲೀನ್ ಮಾಡ್ತಾ ಇದ್ರಲ್ಲಿ.
ಈ ವಿಜಯದಾಸರ ಕಟ್ಟೆ ಇದು ಮಠ ಅಂತ ಹೇಳ್ತಾರಲ್ಲ, ಇದು ಮಂತ್ರಾಲಯ ಮಠಕ್ಕೆ ಸೇರುತ್ತೆ ಮತ್ತು ನಂಜನಗೂಡು ಅವರ ಮಠಕ್ಕೂ ಸೇರಿದೆ. ಬಟ್ ನೋಡಿ ಇಲ್ಲಿ ಇದು ನಾವು ಇದಕ್ಕೆ ಬಂದ್ವಿ, ಗೋಶಾಲೆ. ಆಕಳುಗಳು ಭಾಳನೇ ಇದ್ದಾವೆ ಒಳಗಡೆ. ಅಲ್ಲಿ ನನ್ನ ಮಗ ಒಳಗಡೆ ಹೋಗೋಣ ನಾವು ಅಂತದ್ದ, ಬಟ್ ಅದು ಆಕಳು ಕಟ್ಟಿ ಹಾಕಿದ್ದಿಲ್ಲ, ಎಲ್ಲ ಓಪನ್ ಆಗಿದ್ರು. ಮತ್ತು ನಾವು ಓಪನ್ ಮಾಡಿ ಅವೆಲ್ಲ ನಮ್ಮ ಮೇಲೆ ಬಂದುಬಿಟ್ರೆ ಅಂತ ಭಯದಿಂದ ಕಿಟಕಿಯಲ್ಲೇ ಹಂಗೆ ತೋರಿಸ್ತಾ ಇದ್ದೆ ನನ್ನ ಮಕ್ಕಳಿಗೆ. ಅವು ಕೂಡ ಗಾಬರಿಯಿಂದ ನೋಡ್ತಾ ಇದ್ವು ನಮ್ಮನ್ನೇ. ನೀವು ಯಾವಾಗಲಾದರೂ ಮಾನ್ವಿ ಕಡೆ ಹೋದ್ರೆ ಚಿಕ್ಕಲ್ಪುರಿಗೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ ವಿಜಯದಾಸರ ಕಟ್ಟೆ. ಆಯ್ತು, ಅಲ್ಲಿಂದ ಹೊರಟಿವಿ. ಆಮೇಲೆ ಇನ್ನೊಂದು ಪವಾಡ ಇದೆ ಇಲ್ಲಿ. ಏನು ಅಂದರೆ, ಒಂದು ಬಾವಿ ಇದೆ. ಆ ಬಾವಿಯಲ್ಲಿ, ಆ ಊರಲ್ಲಿ ಮಳೆಗಾಲ ಇಲ್ಲಾಂದ್ರೆ ನೀರಿಂದ ಭಾಳ ಅಭಾವ ಇರುತ್ತೆ. ಬಟ್ ಆ ಬಾವಿಯಲ್ಲಿ ಮಾತ್ರ ನೀರು ಬತ್ತೋದೇ ಇಲ್ಲ, ಅಷ್ಟೊಂದು ನೀರು ಇರುತ್ತೆ. ಬಟ್ ಕೆಳಗಡೆ ಹೋಗಿರುತ್ತೆ, ಬಟ್ ಬತ್ತೋದೇ ಇಲ್ಲ ನೀರು. ಹೊಳೆಯಲ್ಲಿ ನೀರಿಲ್ಲ ಅಂದ್ರೆ ಕೂಡ ಆ ಬಾವಿಯಲ್ಲಿ ನೀರು ಬತ್ತೋದೇ ಇಲ್ಲ. ಭಾಳಷ್ಟು ಜನ ಇದೇ ನೀರು ತೊಗೊಂಡು ಹೋಗ್ತಾ ಇರ್ತಾರಂತೆ, ತುಂಬ ಸ್ವೀಟ್ ಇರ್ತಾವಂತೆ ಅಂತ ಅಕ್ಕ ಹೇಳಿದರು. ನಾವು ಆ ಬಾವಿನ ನೋಡೋಣ ಅಂತೇಳಿ ಹೊರಟಿವಿ. ನನ್ನ ಮಗ ನೋಡ್ತಾ ಇದ್ದ ಆ ಕಡೆ. ಆಮೇಲೆ ನನ್ನ ನೋಡಿ ಹೆಂಗಿದೆ, ತುಂಬ ಆಳ ಇದೆ ಬಾವಿ, ಹಾಗೂ ನೀರು ಬತ್ತದೇ ಇಲ್ಲ. ಇದೊಂದು ಪವಾಡನೇ ಸರಿ. ಮೊದಲೆಲ್ಲ ಪವಾಡಗಳು ಭಾಳನೇ ನಡೀತಿದ್ವು. ಮೊದಲು ಜನ ಏನೇ ಮಾಡಿದ್ರು ನಾ ಬಾವಿಯಲ್ಲಿ ನೀರು ಬರ್ತದ ಹಾಗೆ ಮಾಡೋದು, ಅದು ಏನು ಪವಾಡ ಮಾಡ್ತಿದ್ರೆ ನಮ್ಗೆ ಗೊತ್ತಿಲ್ಲ. ಆಮೇಲೆ ಅಲ್ಲಿದ್ದ ಹೊರಟಿವಿ. ಅಲ್ಲೇ ಸ್ವಲ್ಪ ಮುಂದೆ ಮೊದಲಿಗೆ ಬರೋದು ಇದು ಮಠ, ರುದ್ರಮುನೀಶ್ವರ ಮಠ ಅಂತೇಳಿ. ಇದು ತುಂಬ ಫೇಮಸ್ಸು. ಈ ಮಠದ ಕಡೆಯಿಂದನೇ ಭಾಳಷ್ಟು ಸ್ಕೂಲ್ಗಳೆಲ್ಲ ಇದ್ದಾವೆ. ನಮ್ಮ ತವ್ರ ಮನೆಯಲ್ಲಿ ಕೂಡ, ತವ್ರ ಮನೆ ಕಡೆನೂ ಸ್ಕೂಲು ಕಾಲೇಜ್ ಎಲ್ಲ ಇದ್ದಾವೆ. ಇಲ್ಲಿ ಸ್ವಾಮಿಗಳು ಇರ್ತಾರೆ ಒಳಗಡೆ. ತುಂಬ ಚೆನ್ನಾಗಿರುತ್ತೆ ರುದ್ರಮುನೀಶ್ವರ ಮಠ. ಪೀಸ್ಫುಲ್ ಆಗಿರುತ್ತೆ. ಮಠಗಳಂದ್ರೇ ಆಗಲ್ವಾ, ತುಂಬ ಪೀಸ್ಫುಲ್ ಆಗಿರ್ತವೆ. ಅಲ್ಲಿ ಹೋದರೆ ಸಾಕು, ಅಲ್ಲೇ ಇದ್ಬಿಡೋಣ ಅನ್ನೋ ಇದು ಆಗುತ್ತೆ, ಅನುಭವ ಆಗುತ್ತೆ. ಆಮೇಲೆ ಇಲ್ಲಿ ಕೂಡ ಪ್ರತಿ ಅಮಾವಾಸ್ಯೆಗೂ ಊಟ, ದಿನಾನೂ ದಾಸೋಹ ವ್ಯವಸ್ಥೆ ಇರುತ್ತೆ. ಅಮಾವಾಸ್ಯೆಗೆಲ್ಲ ಭಾಳಷ್ಟು ಜನ ಬಂದಿರ್ತಾರಲ್ಲ, ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ. ಆ್ಯಕ್ಚುಲಿ ನಾವು ಹೋದಾಗ ಗುರುಗಳು ಇದ್ದಿಲ್ಲ, ಅವರು ಏನೋ ಫಂಕ್ಷನ್ ಇದ್ದ ಕಾರಣ ಫಂಕ್ಷನ್ಗೆ ಹೋಗಿದ್ರಂತೆ. ಹಾಗೆ ಮಠದ ಸುತ್ತರ್ದು ಎಲ್ಲ ಒಳಗಡೆ ಗುಡಿಯಲ್ಲಿ ಹೋಗಿ ಬಂದ್ವಿ. ಇದು ಊಟದ್ದು ಇದು ನೋಡಿ, ಊಟದ್ದು ದಾಸೋಹ ಮಾಡ್ತಾರಲ್ಲ, ಅದು ಅಮಾವಾಸ್ಯೆ ಫುಲ್ ಇರ್ತೈತೆ ಜನ, ಜಾತ್ರೆ ಇಲ್ಲಿ. ಆಮೇಲೆ ನಾಗರ ಪಂಚಮಿ ದಿನ ಇಲ್ಲಿ ಜಾತ್ರೆ ಆಗುತ್ತೆ. ಎಷ್ಟು ದೊಡ್ಡದಾಗಿ ಜಾತ್ರೆ ಆಗುತ್ತೆ ಅಂದರೆ ಲಕ್ಷಾನ್ಗಟ್ಲೆ ಜನ ಬರ್ತಾರೆ ಇಲ್ಲಿ. ಅಷ್ಟೊಂದು ಚೆನ್ನಾಗಿ ಜಾತ್ರೆ ಮಾಡ್ತಾರೆ, ತೇರು ಎಳಿತಾರೆ, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಅಜ್ಜವ್ರು ಕೂತ್ಕೊಳ್ಳೋ ಪ್ಲೇಸಿಗೆ ಹೊರಟಿದ್ದೀವಿ. ಅಲ್ಲೆಲ್ಲ ಒಳಗಡೆ ಚೆನ್ನಾಗಿರುತ್ತೆ. ಇಲ್ಲೇ ಕೂತ್ಕೊಂಡಿರ್ತಾರೆ ಅಜ್ಜರು ಅಂದರೆ ತಾತನವರು, ಮಠಾಧೀಶ್ವರರು. ಇವರು ಮೊದಲ ತಾತನವ್ರು, ಇವರು ರುದ್ರಮುನೀಶ್ವರ ತಾತನವ್ರು ಅಂತೇಳಿ ಇಲ್ಲಿ ಇವರು ಪ್ರತಿಷ್ಠಿಸ್ತಾರೆ. ಬಸವಣ್ಣನ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ. ಇದೇ ಅವ್ರ ಕೂತ್ಕೊಳ್ಳೋ ಸ್ಥಳ. ಅವ್ರು ಇದ್ದಿದ್ರೆ ನಾವು ಅವ್ರ ದರ್ಶನ ಪಡಿಬೋದಿತ್ತು, ಅವ್ರ ಆಶೀರ್ವಾದ ತಗೊಳ್ಬೋದಿತ್ತು ಅಂತ ಅಂದ್ಕೊಂಡು. ಬಟ್ ಅವ್ರು ಇದ್ದಿಲ್ಲ. ಒಳಗಡೆ ಒಂದು ರೂಮು, ಒಳಗಡೆ ರೂಮಿಂದ ಇನ್ನೊಂದು ರೂಮ್ ಇರುತ್ತೆ, ಮೇಲೆ ಅವ್ರ ರೂಮ್ ಬೇರೆ ಮಾಡಿದ್ದಾರೆ ಅಂತ. ಅಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ತಾತನವ್ರು ಇದ್ರೆ ಮೇಲೇನೂ ನೋಡಿ ಬರ್ಬೋದಿತ್ತು, ಗೊತ್ತಿಲ್ಲ. ಬಟ್ ಬೇರೆಯವ್ರಿಗೆ ಅಲೋ ಇಲ್ಲ ಅಂತಾರೆ. ಹಾಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ನೋಡೋಣ ಅಂತಂದು ಆಸೆ ಇತ್ತು. ತುಂಬ ಚೆನ್ನಾಗಿ ಮಾಡಿದಾರಂತೆ ಮೇಲೆಲ್ಲ. ಇವರೇ ಅಜ್ಜನವರು, ಈಗಿನ ಮಠಾಧೀಶ್ವರರು. ಈಗಿನ ಮಠಾಧೀಶ್ವರ ಏನಂದರೆ ಇದು ನೋಡಿ, ಇವರೆಲ್ಲ ಈಗ ಮೊದಲು 3 ಜನ ತಾತನವರು, ಆಲ್ವಿ ಮಠದವರು ಅವರೆಲ್ಲ. ಮಗ ಅಂತೂ ಅಲ್ಲಿ ಆ ಜಾಗ ಬಿಟ್ಟು ಬರೋಕ್ಕೆ ರೆಡಿ ಇದ್ದಿಲ್ಲ. ಇಲ್ಲಿ ನೋಡಿ, ಇದು ಎಂಟ್ರೆನ್ಸ್. ನಾವು ಆ ಕಡೆಯಿಂದ ಬಂದಿದ್ವಿ, ಇದು ಎಂಟ್ರೆನ್ಸ್. ಇಲ್ಲಿ
ಪಂಚಮಿ ಹಬ್ಬದ ದಿನ ಹಬ್ಬ ದೊಡ್ಡದಾಗಿ ಆಚರಿಸ್ತಾರೆ ಇಲ್ಲಿ. ಇಲ್ಲೆಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಆ ಸ್ವಾಮಿಗಳೆಲ್ಲ ಹೋಗ್ತಾ ಇರ್ತಾರೆ, ಅಲ್ಲೆಲ್ಲ ಕೂತ್ಕೊಂಡು ಊಟದ ಎಲ್ಲರೂ ದುಡ್ಡು ಕೊಡ್ತಾ ಇರ್ತಾರೆ. ಇಲ್ಲಿ ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿ ಸುಮ್ಮನೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ವಲ್ಲ, ಆ ಫೋಟೋ ಕೂಡ ಇಟ್ಟಿದ್ದೀನಿ. ಇದು ಗುಡಿಯೊಳಗೆ ರುದ್ರಮುನೀಶ್ವರ ಅವ್ರದ್ದು ಪ್ರತಿಷ್ಠಾಪನೆ. ನಮ್ಮ ಅಕ್ಕನ ಮಗಳು, ನನ್ನ ಮಗಳು ಹೋಗಿರ್ತೀವಲ್ಲ ಅನ್ನೋದಕ್ಕೂ ಮೆಮೊರಿ ಇರಲಿ ಅಂತ ಫೋಟೋಸ್ ಎಲ್ಲ ತಗೊಂಡಿರ್ತೀವಲ್ಲ, ವಿಡಿಯೋ ಎಲ್ಲ ತಗೊಂಡಿರ್ತೀವಲ್ಲ. ಬಟ್ ಈ ವಿಶೇಷವಾದ ಸ್ಥಳ ನೋಡಿದರೆ ನಿಮ್ಗೇನು ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಅವಾಗಿದ್ರು ಇವಾಗ ಮೇಲೆ ಮಾಡ್ಯಾರಲ್ಲ ಹೊಸದು, ಮೊನ್ನೆ ಓಪನಿಂಗ್ ಮಾಡಿದ್ರು. ಒಳಗೈತಂತೆ.